ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ವನಿತಾ ಯೂಟ್ಯೂಬ್ ಚಾನಲ್, ಡಿವೋಷನಲ್ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ? ತುಂಬ ದಿವಸ ಆಯಿತು. ಗುರುಪೂರ್ಣಿಮೆ ದಿವಸ ವಿಡಿಯೋ ಮಾಡಿದ್ದೀನಿ. ಆಮೇಲೆ ಟೈಮೇ ಸಿಕ್ಕಿಲ್ಲ. ಕೆಲಸ ಅದು ಇದು ಜಂಜಾಟ. ಆಫೀಸಿಂದ ಬರೋದೇ ಇಷ್ಟೊತ್ತಾಗುತ್ತೆ. ಈಗ ಬಂದು ನೆಲ ಒರೆಸಿ ಗುಡಿಸಿ ಎಲ್ಲ ಮಾಡಿ ಈಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಈಗ ನನ್ನದು ವೈಭವಲಕ್ಷ್ಮಿ ಪೂಜೆ 7ನೇ ವಾರದ ವೈಭವಲಕ್ಷ್ಮಿ ಪೂಜೆ ಇದೆ. ಹಾಗೆ ಇವತ್ತು ಆಷಾಢ ಕೊನೆಯ ಶುಕ್ರವಾರ. ಸೊ ಎಲ್ಲರಿಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮ ಅವರು ಒಳ್ಳೇದು ಮಾಡಲಿ. ಹಾಗೆ ಅಮ್ಮನವರ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೂ ಇರಲಿ. ಹಾಗೆ ನನ್ನ 7ನೇ ವಾರದ ವೈಭವಲಕ್ಷ್ಮಿ ವ್ರತ ಮಾಡ್ತಾಯಿದ್ದೀನಿ. ವೈಭವಲಕ್ಷ್ಮಿ ಅಮ್ಮನವರು ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಹೃದಯದಿಂದ ಬೇಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಮೊದಲನೇದಾಗಿ ಮೇಯ್ನ್ ಮನುಷ್ಯನಿಗೆ ಬೇಕಾಗಿರೋದೇ ಆರೋಗ್ಯ. ಸೊ ಯಾವುದೂ ಬೇಡಬೇಡಿ, ದೇವ್ರ ಹತ್ರ ಒಳ್ಳೆಯ ಆರೋಗ್ಯ ಕೊಡಿ ಅಂತ ಬೇಡ್ಕೊಳ್ಳಿ. ಹಾಗೆ ಆಷಾಢ ಶುಕ್ರವಾರ ನಿಮಗೆಲ್ರಿಗೂ ಒಳ್ಳೆ ಹರುಷ, ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾನು ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ. ಈಗ ನಾನು ನೋಡಿ ಪೂಜೆಗೆ ರೆಡಿ ಮಾಡಬೇಕು. ಈಗೆಲ್ಲ ಒರೆಸಿ ಗುಡಿಸಿ ಎಲ್ಲ ಆಯಿತು. ಸೊ ಹಾಗಾಗಿ ನೋಡಿ ಇವಾಗ ಪೂಜೆಗೆ ರೆಡಿ ಮಾಡಬೇಕು. ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ನಾನು ನಿಮಗೆ ಸಿಗ್ತೀನಿ. ಪೂಜೆ ಹೇಗೆ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ತುಂಬ ಗ್ರ್ಯಾಂಡ್ ಅಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಪೂಜೆ ಆದಮೇಲೆ ನಾನು ನಿಮಗೆ ಸಿಗ್ತೀನಿ, ಸರಿನಾ? ಓಕೆ, ಟೇಕ್ ಕೇರ್. ಮನೆ ಹೇಗಿದೆ? ಎಲ್ಲ ನೆಲ ಒರೆಸಿ ಗುಡಿಸಿ ಎಲ್ಲ ಮಾಡಿದ್ದೀನಿ. ಹೊಸ ದಿವಾನ್ ಕಾಟ್ ತೊಗೊಂಡಿದ್ದೀನಿ. ಅದಕ್ಕೆ ಬೆಡ್ ಇನ್ನೂ ತೊಗೊಂಡಿಲ್ಲ. ಇವತ್ತು ತರ್ತೀನಿ ಅಂತ ಹೇಳಿದ್ದಾರೆ. ಸೊ ಬೆಡ್ ಕೂಡ ತಂದಿಲ್ಲ. ಸೊ ಹಾಗಾಗಿ ಈಗ ಒರೆಸುವಾಗ ಈ ಚೇರ್ಸ್ ಎಲ್ಲ ಈ ಬೆಡ್ ಮೇಲೆ ಇಟ್ಕೊಂಡು, ದಿವಾನ್ ಕಾಟ್ ಮೇಲೆ ಇಟ್ಕೊಂಡು ನೆಲ ಕ್ಲೀನಾಗಿ ಒರೆಸಿದ್ದೀನಿ ನೋಡಿ. ಎಲ್ಲ ಒರೆಸಿ ಆಮೇಲೆ ಇದು ಕಿಚನಲ್ಲೂ ಕೂಡ ಕ್ಲೀನಾಗಿ ಒರೆಸಿ ಎಲ್ಲ ಮಾಡಿ ಈಗ ನಾನು ಪೂಜೆಗೆ ರೆಡಿ ಮಾಡಬೇಕು. ನೋಡಿ, ನಮ್ಮದು ಸಿಂಗಲ್ ಬೆಡ್ರೂಮ್ ಹೌಸ್. ರೆಂಟ್ ಬಂದು 15,000 ಇದೆ. ನಾನು ನನ್ನ ಮಗಳು ಇಬ್ಬರೇ ಇರೋದು. ಸೊ ಹಾಗಾಗಿ ಸಿಂಗಲ್ ಬೆಡ್ರೂಮ್ ಮಾಡಿಕೊಂಡು ಇದ್ದೀವಿ. ನೋಡಿ, ಇದು ನನ್ನ ಯಜಮಾನರು, ಹಾಗೆ ನನ್ನ ಮಗಳು. ನೋಡಿ, ನಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ. ಸೊ ಈಗ ಇರೋದು ನಾನು ನನ್ನ ಮಗಳು ಅಷ್ಟೇ. ನಮ್ಮಿಬ್ಬರದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಅವರು ಗುಜರಾತೀಸು, ನಾರ್ತ್ ಇಂಡಿಯನ್ನು. ಸೊ ಇದು ನನಗೆ ವುಮೆನ್ಸ್ ಡೇಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅವಾರ್ಡ್ ಸಿಕ್ಕಿರೋದು. ಸೊ ಇದೆಲ್ಲ ಈ ಥರ ಈ ಮನೆಗೆ ಬಂದು ಒಂದು 3 ತಿಂಗಳಾಗಿದೆ ಅಷ್ಟೇ. ಎಲ್ಲನೂ ಇವಾಗ ಒಂದೊಂದೇ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್. ಸೊ ಏನು ಅಂದ್ಕೋಬೇಡಿ, ತುಂಬ ಕಷ್ಟಪಟ್ಟು ಎಲ್ಲವನ್ನು ಮಾಡಬೇಕು ಅಂದರೆ ಗೊತ್ತಲ್ವಾ, ಯಾರು ಸಪೋರ್ಟ್ ಇಲ್ಲದೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಸೊ ಕೆಲಸಕ್ಕೆ ಹೋಗ್ತೀವಿ, ಬರ್ತೀವಿ, ಯಾವುದಕ್ಕೂ ಟೈಮೇ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಬರೀ ಕೆಲಸ ಮಾಡಿಕೊಂಡು ಇಬ್ಬರು ದುಡಿತಾ ಇದ್ದೀವಿ. ನೋಡಿ, ಹೊಸ ಮನೆ ಇದು, ಬಾಡಿಗೆ ಮನೆ. ಬಟ್ ಸೋಫಾ ಎಲ್ಲ ಈಗ ತೊಗೋಬೇಕು. ಹಳೆ ಸೋಫಾ ಇತ್ತು, ಅದು ಖಾಲಿ ಮಾಡಿದಾಗ ಬೇರೆ ಯಾರಿಗೂ ಹಾಗೆ ಕೊಟ್ಬಿಟ್ವಿ. ಅಲ್ಲೇ ಮನೆಯಲ್ಲೇ ಬಿಟ್ಟು ಬಂದ್ವಿ. UPS ಕೂಡ ಇತ್ತು, ಅದನ್ನು ಕೂಡ ಅಲ್ಲೇ ಬಿಟ್ಟು ಬಂದ್ವಿ. ಯಾಕಂದರೆ ಫಸ್ಟ್ ನಾವು ಜಯನಗರ 9 ಬ್ಲಾಕಿಂದ ಶಿಫ್ಟ್ ಆಗಿರೋದು ಬಸವನಗುಡಿಗೆ. ಸೊ ಬಸವನಗುಡಿಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ಇದ್ವಿ. ಅದನ್ನು ಈಗ ಚೇಂಜ್ ಮಾಡಿ ಈ ಮನೆಗೆ ಬಂದಿದ್ದೀವಿ. ನೋಡಿ, ಇನ್ನೂ ಎಲ್ಲ ಹಾಗೆ ಇದೆ, ಏನೂ ಮಾಡಿಲ್ಲ. ಇಲ್ಲಿ ಒಂದು ಸೋಫಾ ಹಾಕಬೇಕು ಅಂತ ಇದ್ದೀನಿ. ಸೊ ಯಾವುದಕ್ಕೂ ಟೈಮೇ ಸಿಗ್ತಿಲ್ಲ. ಹೋಗಿ ಎಲ್ಲ ತೊಗೊಳ್ಳೋಣ ಅಂದರೆ ಟೈಮ್ ಸಿಗ್ತಿಲ್ಲ. ಸಾಯಂಕಾಲ ಬರೋದು, ಪೂಜೆ ಗೀಜೆ ಎಲ್ಲ ಮಾಡೋದು, ಊಟ ಮಾಡೋದು, ಅಡುಗೆ ಮಾಡಿ ಊಟ ಮಾಡಿ ಮಲಗೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಸೊ ಏನು ಬೇಜಾರು ಮಾಡ್ಕೋಬೇಡಿ, ಈ ಥರ ನಾನು ನನ್ನ ಮನೆಯನ್ನು ತೋರಿಸ್ತಾ ಇದ್ದೀನಿ ಅಂತ. ಸೊ ನಾನು ನನ್ನ ಮಗಳು ಇಬ್ಬರೇ ಎಲ್ಲ ದುಡಿದು ಮಾಡಬೇಕಾಗತ್ತೆ. ಸೊ ನಾನು ವಿಡಿಯೋ ಮಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ.
ಸೊ ಕೆಲಸದ ಜೊತೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಒಂದು 4-5 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ಏನೇ ಅನ್ನಲಿ, ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗಬೇಕು. ಹಿಂದೆ ಮಾತಾಡೋರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರಿಗೂ ಅವರವರಾದಂಥ ಕಷ್ಟ ಇರುತ್ತೆ. ಯಾರೂ ಇಲ್ಲಿ ಸುಖವಾಗಿ ಹುಟ್ಟಿರೋ ಮನುಷ್ಯ ಯಾರೂ ಇಲ್ಲ. ಸೊ ಹಾಗಾಗಿ ಎಲ್ಲರನ್ನು ಪ್ರೀತಿಸೋಣ, ಕೆಟ್ಟದ್ದು ಮಾಡಿದವ್ರನ್ನೂ ಪ್ರೀತಿಸೋಣ. ಅದು ನನ್ನ ಮೋಟೋ. ಸೊ ಅದೇ ರೀತಿ ನಾನು ನಡೀತಾ ಇದ್ದೀನಿ. ಯಾರು ಏನೇ ಅಂದರೂ ಅದು ಆ ಭಗವಂತ ನೋಡ್ಕೋತಾನೆ. ಆಮೇಲೆ ಪೂಜೆ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ನೋಡಿ ಫ್ರೆಂಡ್ಸ್, ಹೇಗೆ ಪೂಜೆ ಮಾಡಿದ್ದೀನಿ. ಶುಕ್ರವಾರದ ಕೊನೆಯ ಆಷಾಢ ಶುಕ್ರವಾರದ ಪೂಜೆ, ಅಮ್ಮನವರು ಪೂಜೆ, ಚಾಮುಂಡೇಶ್ವರಿ ಅಮ್ಮನವರು. ಹಾಗೆಯೇ ಇವತ್ತು ಕೊನೆಯ ಶುಕ್ರವಾರ ಆಷಾಢ. ಹಾಗೆಯೇ ವೈಭವಲಕ್ಷ್ಮಿ ಅಮ್ಮನವರ 7ನೇ ವಾರದ ನನ್ನ 7ನೇ ವಾರದ ವ್ರತ ನೋಡಿ. ವೈಭವಲಕ್ಷ್ಮಿ ಪೂಜೆ, ಕಳಸ ಇಟ್ಟು ಪೂಜೆ ಮಾಡಿದ್ದೀನಿ. ಇದು ಇವತ್ತು 7ನೇ ವಾರ. ಸೊ ನಮ್ಮ ಮನೆ ಪೂಜೆ ನೋಡಿ ಎಷ್ಟು ಸಿಂಪಲ್ ಆಗಿದೆ. ನಿಮಗೆಲ್ಲರಿಗೂ ಸರ್ವರಿಗೂ ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ, ಚಾಮುಂಡೇಶ್ವರಿ ಅಮ್ಮನವರ ಅನುಗ್ರಹವಿರಲಿ, ಹಾಗೆ ವೈಭವಲಕ್ಷ್ಮಿಯವರ ಅನುಗ್ರಹವಿರಲಿ. ಹಾಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಖುಷಿಯಿಂದ ಎಲ್ಲರೂ ಆರಾಮಾಗಿರಿ. ಯಾವುದೇ ಚಿಂತೆ ಬೇಡ. ಏನೇ ಕಷ್ಟ ಬಂದರೂ ಎಲ್ಲವನ್ನು ದೇವರು ನೋಡ್ಕೊತಾರೆ. ಸೊ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇರಿ ಎಂದು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆ ಸಿಂಪಲಾದ ಪೂಜೆ. ಇನ್ನು ಮಂಗಳಾರತಿ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆನೇ ನಾನು ನಿಮಗೆ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಹಾಗೆ ಎಲ್ಲರೂ ದೇವರ ದರ್ಶನ ಮಾಡಿಕೊಡಿ. ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ನೋಡಿ, ಗೋವಿಂದ ಸ್ವಾಮಿ ಇದ್ದಾರೆ. ಎಲ್ಲ ಇದು ನನ್ನ ಒಂದು ಕುಟುಂಬ. ನಿಮಗೆ ಯಾರು ಇಲ್ಲದಿರಬೇಕಾದ್ರೆ ಇಲ್ಲಿ ದೇವರೇ ಇಲ್ಲ. ನೋಡಿ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಅಮ್ಮ ಎಂದು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಂದು ಈ ಮೂಲಕ ನಿಮ್ಮ ಹತ್ರ ಎಲ್ಲರ ಹತ್ರನೂ ನಾನು ಬೇಡ್ಕೋತಾ ಇದ್ದೀನಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ? ಬಾಯ್ ಫ್ರೆಂಡ್ಸ್. ಪೂಜೆ ಎಲ್ಲ ಆಯಿತು. ಇವಾಗ ಚಪಾತಿ ಮತ್ತು ಬೀನ್ಸ್ ಪಲ್ಯ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ನೋಡಿ, ಇದು ಪಾತ್ರೆ ಇಟ್ಟಿದ್ದೀನಿ. ಈಗ ಪಲ್ಯ ಮಾಡಿಬಿಟ್ಟು ಚಪಾತಿನೂ ಮಾಡಬೇಕು. ಚಪಾತಿ ಮಾಡಿ ಪಲ್ಯ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ. ನೋಡಿ, ನಮ್ಮ ಕಿಚನಲ್ಲಿ, ಯಾಕಂದರೆ ನಾನು ಪಲ್ಯ ಮಾಡೋದು ನಿಮಗೆ ತೋರ್ಸೋಕ್ಕಾಗಲ್ಲ. ನೋಡಿ, ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನಂತಾರೆ, ಇದು ಅಲಸಂಡೆ ಬೀಜ ಬರುತ್ತಲ್ಲ, ಅಲಸಂಡೆ ಕಾಳು, ಅದು ಬೀನ್ಸ್ ಥರ ಇದೆಯಲ್ಲ ಅದು. ಈಗ ಇದರ ಪಲ್ಯ ಮಾಡಿಬಿಟ್ಟು ಆಮೇಲೆ ಈಗ ಚಪಾತಿ ಮಾಡಬೇಕು. ಚಪಾತಿ ಮತ್ತು ಇದರ ಪಲ್ಯ, ತರಕಾರಿ ಪಲ್ಯ. ಇವತ್ತು ಶುಕ್ರವಾರ ಅಲ್ವಾ, ಪೂಜೆ ಎಲ್ಲ ಆಯಿತು. ಸೊ ಇವಾಗ ಆಮೇಲೆ ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ. ಸರಿನಾ? ನೀವು ಊಟ ಎಲ್ಲ ಮಾಡ್ಕೊಳ್ಳಿ. ಅಡುಗೆ ಎಲ್ಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಆರಾಮಾಗಿ ಟಿ ವಿ ಎಲ್ಲ ನೋಡಿಬಿಟ್ಟು ಮಲ್ಕೊಳ್ಳಿ. ಆಮೇಲೆ ಸಿಗ್ತೀನಿ ನಿಮಗೆ. ಯಾರು ಮಲಗಿಲ್ವೋ ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ವೆಯ್ಟ್ ಮಾಡಿ, ಆಯಿತಾ? ಹಾಯ್, ಹೇಗಿದ್ದೀರ ಎಲ್ಲರೂ? ನೋಡಿ, ನಿನ್ನೆಯಿಂದ ನಾನು ವ್ಲಾಗ್ ಆಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಅಡುಗೆಲ್ಲಾಗಿ ಊಟ ಮಾಡಿ ಮಲಗೋಗಲೇ ಲೇಟ್ ಆಯಿತು. ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಆಫೀಸಿಂದ ಬಂದೆ. ತುಂಬ ಕೆಲಸ ಇತ್ತು. ಇವಾಗ ಬಂದೆ. ಈಗ ಅದೇ ಸೇಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಶನಿ ಮಹಾತ್ಮ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮತ್ತೆ ಸೇಮ್ ಅಡುಗೆ ಮಾಡಿ ಊಟ ಮಾಡಿ, ಮತ್ತು ನಾಳೆ ಸಂಡೇ ಅಂದರೆ ತುಂಬ ಖುಷಿ. ಯಾವಾಗ ಸಂಡೇ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಸಂಡೇ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಮನೇಲಿ ಮಲ್ಕೊಂಡಿರ್ತೀವಿ, ಲೇಟಾಗಿ ಎದ್ದೇಳ್ತೀವಿ. ಹಾಗೆ ಅಡುಗೆ ನಾನ್ ವೆಜ್ಜು ಎಲ್ಲ ಮಾಡಿ ಊಟ ಮಾಡಿ ಮತ್ತೆ ಎಲ್ಲ ಕೆಲಸ ಮಾಡಿ ಒಂದು ಸಾಯಂಕಾಲ ಸ್ವಲ್ಪ ವಾಕಿಂಗ್ ಅದೆಲ್ಲ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಒಂದು ದಿವಸ ಮುಗಿದೋಗುತ್ತೆ ಸಂಡೇ. ಸೊ ಸಂಡೇ ಅಂದರೆ ನಾಳೆ ಖುಷಿನೇ ಖುಷಿ ಅಷ್ಟೇ. ಇದು ಇಷ್ಟೇ ಲೈಫು. ಸೊ ನೀವೆಲ್ಲ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ಆಮೇಲೆ ಕಾಫಿ ಎಲ್ಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕಾಫಿ ಆಯಿತಾ?
ಏನು ಮಾಡ್ತಿದ್ದೀರಾ ಎಲ್ಲರೂ? ಒಂದೊಂದು ನ್ಯೂಸ್ಗಳನ್ನು ನೋಡಿದಾಗ ನಮ್ಮ ಉಡುಪಿಯಲ್ಲಿ ಎಷ್ಟು ಭಯ ಆಗುತ್ತೆ ಅಂತ ಹೇಳಿದರೆ, ಏನು ಭಯನೇ ಇಲ್ವಾ? ಚಾಕು ತೊಗೊತಾರೆ, ಚುಚ್ತಾರೆ, ಕೊಲೆ ಮಾಡ್ತಾರೆ. ಎಂತೆಂಥವ್ರು ನೋಡಿ, ನಮ್ಮೂರು ಕಾಪು ಮುದ್ರಂಗಡಿ ಹತ್ರ ಡಿಸೋಜ ಅವ್ರದ್ದು ಕೊಲೆ ಆಗಿರೋದು ನೋಡ್ತಾ ಇದ್ದರೆ ತುಂಬ ಭಯಾನಕವಾಗಿದೆ. ಈ ಸರ್ಕಾರ, ಪೊಲೀಸು ಯಾರ್ದು ಭಯ ಇಲ್ಲ ಇವರಿಗೆ. ಅವರು ಆರೋಪಿಗಳನ್ನು ಬಂಧಿಸ್ತಾರೆ, ಆರಾಮಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಕಾಲಿಗೆ ಗುಂಡು ಬಿತ್ತು ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಒಂದು ಜೈಲಲ್ಲಿ ಸ್ವಲ್ಪ ದಿವಸ ಇಡ್ತಾರೆ, ಮತ್ತು ಅವರನ್ನು ರಿಲೀಸ್ ಮಾಡ್ತಾರೆ. ಇದಕ್ಕೆ ಇವರಿಗೆ ಭಯನೇ ಇರೋದಿಲ್ಲ. ಕೊಲೆಗಳು ಆಗ್ತಾನೇ ಇರುತ್ತೆ. ಫ್ಯಾಮಿಲಿಯವರ ಹೆಂಡತಿ ಮಕ್ಕಳು ಫ್ಯಾಮಿಲಿಯವ್ರ ಕಥೆ ಏನು? ಸ್ವಲ್ಪನಾದರೂ ಈ ಸರ್ಕಾರದವರಿಗೆ ಆದರೂ ಯಾರಿಗಾದರೂ ಮಾನ ಮರ್ಯಾದೆ ಅನ್ನೋದು ಇದೆಯಾ? ಏನಾದರೂ ಆ್ಯಕ್ಷನ್ ತೊಗೋತಾರ? ಸುಮ್ಮನೆ ಅವರಂತ ಕರ್ಕೊಂಡು ಹೋಗೋದು, ಆರಾಮಾಗಿ ಓಡಾಡಿಸೋದು, ಆಮೇಲೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಮಾಡೋದು, ಜೈಲಲ್ಲಿ ಹಾಕೋದು, ಅವರಿಗೆ ಆರಾಮಾಗಿ ಇಟ್ಕೊಂಡು ಮತ್ತೆ ಹೊರಗಡೆ ಬಂದಮೇಲೆ ಮತ್ತೆ ಇನ್ನೊಂದು ಕೊಲೆ ಶುರು ಮಾಡ್ತಾರೆ. ನಿಜವಾಗ್ಲೂ ಬೇಸರ ಆಗ್ತಾಯಿದೆ ಈ ಥರ ಎಲ್ಲ ನೋಡಿದರೆ. ದೇವರೇ ಶಪ್ಪ, ಅದು ಮನಸ್ಸಾದರೆ ಹೆಂಗೆ ಬರುತ್ತೆ ಅಂತ. ಒಂದು ಮನುಷ್ಯನ ನಾವು ಕೊಲ್ಲಬೇಕು ಅಂದ್ರೂ ಮನಸ್ಸು ಹೆಂಗೆ ಬರುತ್ತೆ ಅಂತ. ನಾವು ಮನುಷ್ಯರಲ್ವಾ? ಪ್ರಾಣಿಗಳಿಗೆ ಒಂದು ಎಂಥ ಇಮೋಷನ್ಸ್ ಇರುತ್ತೆ, ಎಂಥ ಫೀಲಿಂಗ್ಸ್ ಇರುತ್ತೆ, ಒಂದು ಕರುಣೆ ಇರುತ್ತೆ. ಈ ಮನುಷ್ಯರಿಗೆ ಕರುಣೆನೇ ಇಲ್ಲ. ಆ ಥರ ಆಗಿಬಿಟ್ಟಿದೆ ನಮ್ಮ ಪ್ರಪಂಚ. ಯಾರಿಗೆ ಹೇಳೋಣ ಫ್ರೆಂಡ್ಸ್? ತುಂಬ ಬೇಜಾರಾಗುತ್ತೆ ನೋಡಿದರೆ. ಅವರ ಕುಟುಂಬದವರಿಗೆ ಈ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ದೇವರು ಕೊಡಲಿ ಅಂತೇಳ್ಬಿಟ್ಟು ನಾನು ಬೇಡ್ಕೋತಾ ಇದ್ದೀನಿ. ಆಫೀಸಲ್ಲಿ ನೋಡಿದೆ, ನಿನ್ನೆಯಿಂದ ನೋಡ್ತಾ ಇದ್ದೀನಿ, ತುಂಬ ಬೇಜಾರಾಗ್ತಾಯಿತ್ತು. ಹಾಗೆ ಈಗ ಟೈಮ್ ಸಿಕ್ಕಿದೆ ಮಾತಾಡ್ತಾಯಿದ್ದೀನಿ. ಅದು ನಮ್ಮೂರು ಉಡುಪಿ, ಕಾಪು, ಮುದ್ರಂಗಡಿ. ಇದೆಲ್ಲ ನಾವು ಸಣ್ಣವರು ಇರಬೇಕಾದ್ರೆ ಎಲ್ಲ ಓಡಾಡಿರೋಂಥ ಜಾಗ. ನೋಡಿದರೆ ತುಂಬ ಬೇಜಾರಾಗುತ್ತೆ, ಭಯ ಆಗುತ್ತೆ. ದೇವರೇ, ಅದು ಹೆಂಗೆ ಮನಸ್ಸಾದರೂ ಬರುತ್ತೋ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಸಿಗ್ತೀನಿ, ಸರಿನಾ? ಓಕೆ, ಬಾಯ್. ಆಂಜನೇಯ ಸ್ವಾಮಿ ಪೂಜೆ ಇವತ್ತು ಶನಿವಾರ ಅಲ್ವಾ? ಸೊ ಆಂಜನೇಯ ಸ್ವಾಮಿಗೆ ದೀಪ ಹಚ್ಚಿದ್ದೀನಿ. ನಾನು ಸಾಸಿವೆ ಎಣ್ಣೆ ದೀಪ ಹಚ್ಚಿದ್ದೀನಿ. ನೋಡಿ, ನಮ್ಮ ಮನೆಯ ಮುದ್ದು ಆಂಜನೇಯ ಸ್ವಾಮಿ. ನೋಡಿ, ನಮ್ಮ ಮನೆ ಆಂಜನೇಯ ಸ್ವಾಮಿ ಪೂಜೆ ಮಾಡಿದ್ದೀನಿ. ಇದು ಶನಿವಾರ ಅಲ್ವಾ? ಆಫೀಸಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಫ್ರೆಂಡ್ಸ್. ತುಂಬ ಟಯರ್ಡ್ ಆಗಿತ್ತು. ಸೊ ಈಗ ಎದ್ದು ಪೂಜೆ ಎಲ್ಲ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಮಳೆ ಬರೋ ಕಾರಣ ಇವತ್ತು ಹೋಗ್ಲಿಕ್ಕಾಗಿಲ್ಲ. ಹಾಗಾಗಿ ಇವಾಗ ಹೋಗ್ತಾ ಇಲ್ಲ. ಸೊ ಈಗ ಅಡುಗೆ ಮಾಡಬೇಕು. ಈಗ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಅದಾದಮೇಲೆ ಸಿಗ್ತೀನಿ, ಸರಿನಾ? ಓಕೆ. ನೋಡಿ, ನಾನು ಆಂಜನೇಯ ಸ್ವಾಮಿ ಹಾಡು ಕೇಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ. ಜೈ ಶ್ರೀರಾಮ್, ಜೈ ಆಂಜನೇಯ. ನನ್ನ ಫೇವ್ರೇಟ್ ಗಾಡ್. ನೋಡಿ, ನಿಮ್ಮೆಲ್ಲರಿಗೂ ಶ್ರೀ ಆಂಜನೇಯ ಸ್ವಾಮಿಯು ಶಕ್ತಿ ಕೊಡಲಿ, ಹಾಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಹಾಗೆ ಒಳ್ಳೆಯ ನೆಮ್ಮದಿ ಕೊಟ್ಟು ನಿಮ್ಮೆಲ್ಲರ ಮೇಲೆ ಆಂಜನೇಯ ಸ್ವಾಮಿಯ ಅನುಗ್ರಹ ಸದಾ ಇರಲಿ ಎಂದು ನಾನು ಈ ಪೂಜೆ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಆರಾಮಾಗಿರಿ. ಮಳೆ ಬೇರೆ ಬರ್ತಾ ಇದೆ, ಹೊರಗಡೆ ತುಂಬ ಮಳೆ ಬರ್ತಾ ಇದೆ. ಇಲ್ಲಿ ಈ ಕಡೆ ನಮ್ಮ ಮನೆ ಹತ್ರ ಬರ್ತಾ ಇದೆ. ನಿಮ್ಮ ಮನೆ ಏರಿಯಾ ಕಡೆ ಎಲ್ಲ ಮಳೆ ಬರ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿದ್ದೀನಿ. ಆಫೀಸಿಂದ ಬಂದು ನಾನು ಚೆನ್ನಾಗಿ ಮಲಗಿದೆ. ಒಂದು 6 o'clock ತನಕ ಮಲಗಿಬಿಟ್ಟು ಇವಾಗ ಎದ್ದು ಪೂಜೆ ಎಲ್ಲ ಮಾಡಿದ್ದು. ತುಂಬ ಟಯರ್ಡ್ ಆಗಿತ್ತು. ಆಫೀಸಲ್ಲಿ ಹೇಗೆ ಕೆಲಸ ಇರುತ್ತೆ ಅಂತೇಳಿದರೆ, ಪೇಷಂಟ್ಸು ಬರ್ತಾ ಇರ್ತಾರೆ, ರಿಪೋರ್ಟ್ಸ್ ಕಳಿಸ್ಬೇಕು, ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಟಯರ್ಡ್ ಆಗಿತ್ತು. ಬೆಳಿಗ್ಗೆ ಬೇಗ ಎದ್ದಿರ್ತೀವಲ್ವ, 8 ಗಂಟೆಗೆ ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ಬಂದಿದ್ದ ತಕ್ಷಣ ಅದೇನೋ ಇವತ್ತು ಮಲಗಬೇಕು ಅನ್ನಿಸ್ತು, ಮಲ್ಕೊಂಬಿಟ್ಟೆ. ಮೊಬೈಲ್ ನೋಡ್ಕೊಂಡು ಹಂಗೆ ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಹಾಯ್ ಫ್ರೆಂಡ್ಸ್, ನೋಡಿ ಬಂದೆ. ಈಗ ಊಟ ಎಲ್ಲ ಆಯಿತು. ಊಟ ಮಾಡಿಕೊಂಡು ನನ್ನ ಮಗಳು ಇವಾಗ ಆ್ಯಸ್ ಇಟ್ ಈಸ್ ಕಸ ಬಿಸಾಡಕ್ಕೆ ಹೋದ್ಲು. ಹೊರಗಡೆ ಇಟ್ಟರೆ ನಾಳೆ ಅವ್ರು BBMP ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಸೊ ಊಟ ಎಲ್ಲ ಆಯಿತು. ಎಗ್ ಬುರ್ಜಿ ಮಾಡಿ, ತರಕಾರಿ ಸಾಂಬಾರಿತ್ತು, ಎಲ್ಲ ಮಾಡಿ ಇವಾಗ ಕೂತಿದ್ದೀನಿ. ಹಾಗೆ ಶ್ರವಣ್ ಬ್ರೋದು ಇದು ವಿಡಿಯೋ ನೋಡ್ತಾ ಇದ್ದೆ ನೋಡಿ. ಹಾಗೆ ಸ್ಯಾಮ್ ಸಮೀರ್ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೀನಿ ನೋಡಿ.
ನನಗೆ ತುಂಬ ಇಷ್ಟ, ಡೈಲಿ ನೋಡ್ತೀನಿ ಸ್ಯಾಮ್ ಸಮೀರ್ ಅವ್ರದ್ದು. ತುಂಬ ಮೋಟಿವೇಶನ್ ಮತ್ತು ಅವರು ಡೌನ್ ಟು ಅರ್ತ್, ಯಾವುದೇ ಆಡಂಬರ ಅದೆಲ್ಲ ಏನಿಲ್ಲ. ಹಳೆ ಕಷ್ಟಪಟ್ಟಿರೋದನ್ನು ನೆನಪು ಮಾಡಿಕೊಂಡು ಈಗಲೂ ಹಳೆಯದನ್ನು ಮರ್ತಿಲ್ಲ ಅವರು. ಕೆಲವರು ಒಂದು ಲೆವೆಲ್ಗೆ ಬೆಳೆದು ಬಿಟ್ಟರೆ ಎಲ್ಲ ಮರೆತು ಬಿಡ್ತಾರೆ ನೋಡಿ. ನನಗೆ ತುಂಬ ಇಷ್ಟ, ಹಾಗಾಗಿ ಡೈಲಿ ವಾಚ್ ಮಾಡ್ತೀನಿ ಸ್ಯಾಮ್ ಸಮೀರ್ ಮತ್ತು ಶ್ರವಣ್ ಬ್ರೋ ಅವ್ರದ್ದು ಯೂಟ್ಯೂಬ್ ಚಾನಲ್ ನಾನು ಡೈಲಿ ವಾಚ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಎಲ್ಲರೂ ಆರಾಮಾಗಿ ಮಲ್ಕೊಳ್ಳಿ. ಟೇಕ್ ಕೇರ್. ಬಾಯ್.